ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗ್ ಏನಪ್ಪ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇವತ್ತು ನನ್ನ ಮಗಳದ ಫಸ್ಟ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸೊ ಕಂಪ್ಲೀಟಾಗಿ ವ್ಲಾಗಲ್ಲಿ ಬರೀ ಸೆಲೆಬ್ರೇಷನ್ ಮಾತ್ರ ಶೂಟ್ ಮಾಡಿದ್ದೀನಿ. ಆ್ಯಕ್ಚುಲಿ BTS ಎಲ್ಲ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ನನಗೆ ನಿಜವಾಗ್ಲೂ ಹಿಂದಿನ ದಿವಸನೂ ಕೆಲಸ ಇತ್ತು, ಅದರ ನೆಕ್ಸ್ಟ್ ಡೇನೂ ಕೆಲಸ ಇತ್ತು. ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ. ನನಗೆ ಮಾಡೋದೇ ಅಲ್ಲಿ ಅರ್ಜೆಂಟಾಗಿ ಮಾಡಿಕೊಂಡೆ. ಅದು ಬೇರೆ ಬೆಳಗ್ಗೆನೂ ಅಷ್ಟೇ ಮಲಗಿಸ್ಮೇಲೆ ಪಾಪುನ ಅವಳನ್ನ ಮಲಗಿಸಿ ಆಮೇಲೆ ಅಂದರೆ ಎದ್ದೊಳೋ ಟೈಮಿಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ನಾನು ಅಲ್ಲೇ ವೆಯ್ಟ್ ಮಾಡ್ತಾನೇ ಇದೆ, ಬಟ್ ಅವಳಿಗೆ ಚೆನ್ನಾಗಿ ಎಚ್ಚರ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರನೇ ಅವಳು ಎಚ್ಚರ ಆದಮೇಲೆ ನನಗೆ ವಿಡಿಯೋ ಶೂಟ್ ಮಾಡಿಕೊಂಡೆ. ಸೊ ಇದು ಮಾರ್ನಿಂಗ್ ಅಂದರೆ ನೈಟ್ ಎಲ್ಲ ಡೆಕೋರೇಟ್ ಮಾಡಿ ಬೆಡ್ ಮೇಲೆಲ್ಲ ಫುಲ್ ಬಲೂನ್ಸ್ ಹಾಕಿ ಅವಳಿಗೆ ಮಾರ್ನಿಂಗ್ ಸರ್ಪ್ರೈಸ್ ಕೊಡೋಣ ಅಂತೇಳಿ. ಮೇ ಬಿ ಇವಾಗ ಅವಳಿಗೆ ಇದು ವಿಡಿಯೋ ಇವಾಗ ಗೊತ್ತಾಗದೇ ಇರ್ಬೋದು ಆ ಸರ್ಪ್ರೈಸಸ್ ಎಲ್ಲ, ಬಟ್ ಅವಳು ಒಂದು ಸ್ವಲ್ಪ ಬೆಳೆದು ದೊಡ್ಡೋಳಾದ್ಮೇಲೆ ಈ ವಿಡಿಯೋ ಎಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನನಗೇನೆ ಈ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ಒಂಥರ ಫುಲ್ಲು ಖುಷಿ ಆಗ್ತಾಯಿತ್ತು. ಸೊ ಐ ಹೋಪ್ ಅವಳಿಗೆ ಇನ್ನೂ ಖುಷಿ ಆಗುತ್ತೆ. ಅವಳ ಫಸ್ಟ್ ಬರ್ಡೇ ಮೆಮೊರೇಬಲ್ ಬರ್ಡೇ ಆಗಿ ನಾನು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಹೋಪ್ ಅವಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಳೆ ಇದನ್ನು ನೋಡ್ತಾ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ. ಸೊ ಮಾರ್ನಿಂಗ್ ಆ ಸೆಲೆಬ್ರೇಷನ್ ಆದಮೇಲೆ ಆಫ್ಟರ್ನೂನು ಊಟ ಎಲ್ಲ ಮುಗಿಸ್ಕೊಂಡು ನಾವು ಒಂದು 1:32 ಆಗಿತ್ತು ಅನಿಸುತ್ತೆ ಇಲ್ಲಿ ರೀಚ್ ಆಗೋಷ್ಟೊತ್ತಿಗೆ. ಇದು ಬಂದು ಲೊಕೇಶನ್ ನಮ್ಮ ಮನೆ ಹತ್ರ ನಿಯರ್ ಬೈ ಇದ್ದಿದ್ದು ಒಂದು ಪಾರ್ಕ್ ಲೇಔಟ್ ಥರ ಮಾಡಿದ್ದಾರೆ. ಸೊ ಅಲ್ಲಿ ಆಲ್ಮೋಸ್ಟ್ ನಾನು ಫೋಟೋಶೂಟ್ಸ್ ಎಲ್ಲ ನಾನು ಸ್ಯಾರೀಸ್ ಏನಾದರೂ ಉಟ್ಕೊಂಡಾಗೆಲ್ಲ ಫೋಟೋಶೂಟ್ ಎಲ್ಲ ಮಾಡಿಸ್ತಾ ಇದ್ದಿದ್ದಿಲ್ಲೇ. ಸೊ ಅಲ್ಲೇ ಹೋಗಿ ಮಾಡೋಣ ಅಂಥೇಳಿ ಡಿಸೈಡ್ ಮಾಡ್ಕೊಂಡು ಹೋಗಿದ್ವಿ. ಆ್ಯಕ್ಚುಲಿ ಪಾಪು ಅವಳು ಹುಟ್ಟಿದ್ದು ಬಂದು ಆಫ್ಟರ್ನೂನ್ 12ಗೆ ಕರೆಕ್ಟಾಗಿ ಹುಟ್ಟಿದ್ದು, 12:04 ಏನೋ ಹಾಗೆ ಹುಟ್ಟಿದ್ದು. ಸೊ ನಾನು ಪ್ರತಿ ನಿಮಿಷನೂ ಯೋಚನೆ ಅಂದರೆ ಆ ಟೈಮಲ್ಲಿ ಲಾಸ್ಟ್ ಇಯರ್ ನಾನು ಏನು ಮಾಡ್ತಾಯಿದ್ದೆ. ಸೊ ನೈಟ್ ಬಂದು ಆವತ್ತು ನೈಟ್ ನಾವೆಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದು. ಇನ್ನು ನನಗೆ ಪೇಯ್ನ್ಸ್ ಎಲ್ಲ ಏನೂ ಬಂದಿರಲಿಲ್ಲಲ್ಲ, ಅದಕ್ಕೋಸ್ಕರ ನೈಟು 15th ಸೆಪ್ಟೆಂಬರ್ 15th ನೈಟ್ ಹೋಗಿ ಅಡ್ಮಿಟ್ ಆದೆ ನಾನು. ಅದಾದಮೇಲೆ ಮಾರ್ನಿಂಗು 5ಗೆಲ್ಲ ಅವರು ಟ್ಯಾಬ್ಲೆಟ್ನ ಇನ್ಸಲ್ಟ್ ಮಾಡಿದ್ರು, ಪೇಯ್ನ್ ಟ್ಯಾಬ್ಲೆಟ್ನ ಇನ್ಸಲ್ಟ್ ಮಾಡಿದ್ರು. ಸೊ ಅದಾದಮೇಲೆ ನಂಗೆ ಪೇಯ್ನ್ ಅಂತಲೇ ಅನಿಸಿಲ್ಲ ಗೈಸ್, ಏನೂ ಅಷ್ಟೊಂದು ನಾನು ಹೇಳಿದ್ದೀನಿ ಅನಿಸುತ್ತೆ ವಿಡಿಯೋದಲ್ಲಿ ನೋಡಿದ್ರೆ ನೀವು. ನನಗೇನು ಅಷ್ಟೊಂದು ಪೇಯ್ನ್ ಅಂತೆಲ್ಲ ಅನಿಸಿಲ್ಲ, ನಾರ್ಮಲ್ ಆಗಿತ್ತು. ನಾನು ಪ್ರತಿಯೊಂದು ನಿಮಿಷನೂ ಅದನ್ನೆಲ್ಲ ಅಂದರೆ ನೆಕ್ಸ್ಟ್ ಲಾಸ್ಟ್ ಇಯರ್ ಏನು ಮಾಡ್ತಾಯಿದ್ದೆ, ಇಷ್ಟೊತ್ತಿಗೆ ಇನ್ನೂ ಹುಟ್ಟಿರಲಿಲ್ಲ ಚಿನ್ನಮ್ಮ, ನೀನು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ವಿ, ಅದೆಲ್ಲ ಅವಳ ಹತ್ರ ಹೇಳ್ತಾ ಇದ್ದೆ ಎಂಟೈರ್ ಡೇನೂ ಅಷ್ಟೇ. ಸೊ ಇಷ್ಟೊತ್ತಿಗೆ ಹಿಂಗಾಯಿತು ಅಂತೆಲ್ಲನೂ ಅವಳ ಹತ್ರನೇ ಹೇಳ್ಕೊಂಡಿದ್ದೆ. ಸೊ ಅದಾದಮೇಲೆ ಆ್ಯಕ್ಚುಲಿ ನಾವಿಲ್ಲಿ ಡೆಕೋರೇಟ್ ಮಾಡೋಕ್ಕೆ ಹೋದಾಗ ನಾವು ಪಾಪುನ ಕರ್ಕೊಂಡು ಹೋಗಿರಲಿಲ್ಲ. ಬಿಕಾಸ್ ಅಲ್ಲಿ ಬಿಸಿಲು, ಆಮೇಲೆ ಅವಳಿಗೆ ಅನ್ಕಂಫರ್ಟಬಲ್ ಫೀಲ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು, ಅದು ಬೇರೆ ಸ್ವಲ್ಪ ಕೋಲ್ಡ್ ಥರ ಆಗ್ಬಿಟ್ಟಿತ್ತು, ಅವಳಿಗೆ ರನ್ನಿಂಗ್ ನೋಸ್ ಥರ ಆಗಿತ್ತು. ಸೊ ಸ್ವಲ್ಪ ರೆಸ್ಟ್ ಮಾಡಲಿ ಮನೇಲಿ ಅಂತೇಳಿ ಅಮ್ಮ ಇದ್ರು ನೋಡ್ಕೊಳಕ್ಕೆ ಮಲ್ಕೊಂಡಿರ್ತಾಳೆ ಅಂತೇಳಿ ಮನೆಯಲ್ಲೇ ಬಿಟ್ಟು ಹೋಗಿದ್ದೆ. ಡೆಕೋರೇಟ್ ಎಲ್ಲ ಆದಮೇಲೆ ಅಲ್ಲಿಂದ ಅಲ್ಲಿಗೆ ಒಂದು 20 ಮಿನಿಟ್ಸ್ ಆಗುತ್ತೆ. ಸೊ ಮನೆಯೇ ಹೋಗಿ ಇಲ್ಲಿ ಪಾಪುನ ಕರ್ಕೊಂಡು ಬಂದರು. ಸೊ ನಾನು ಅಷ್ಟೊತ್ತಿಗೆಲ್ಲ ನಾವು ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಎಕ್ಸಾಕ್ಟಾಗಿ ನಾನು ಅಂದ್ಕೊಂಡಿದ್ದೆ ಇದೇ ಥರನೇ ವೆರಿ ಸಿಂಪಲ್ಲಾಗಿ ಮಾಡಬೇಕು. ಬಿಕಾಸ್ ನಾನು ಮನೇಲಿ ಡೆಕೋರೇಟ್ ಮಾಡಿ ಅವಳಿಗೆ ಮನೆಗೆ ವೆಲ್ಕಮ್ ಮಾಡಿದ್ರಲ್ಲ, ಸೊ ಆವಾಗೂ ಡೆಕೋರೇಟ್ ಮಾಡಿ ಮನೆಯಲ್ಲೇ ಮಾಡಿದ್ವಿ. ಆಮೇಲೆ ಹಾಫ್ ಮಂತ್ ಬರ್ಡೇ ಬರುತ್ತಲ್ಲ, 6 months ಬರ್ಡೇಗೂ ಮನೇಲೇ ಡೆಕೋರೇಟ್ ಮಾಡಿದ್ವಿ. ಸೊ ಇವಾಗ ಈ ಸತಿ ಏನಾದರೂ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡೋಣ ಯೂನಿಕಾಗಿ ಅಂತ ಅಂದ್ಕೊಂಡು ಈ ಥರ ಪ್ಲ್ಯಾನ್ ಮಾಡಿ ತುಂಬಾ ಸಿಂಪಲ್ಲಾಗಿ ಮಾಡಿದ್ವಿ. ಬಿಕಾಸ್ ಏನು ಜಾಸ್ತಿ ಓವರಾಗಿ ಅದು ಇದು ಎಲ್ಲ ಇಟ್ಟು ಏನೂ ಮಾಡಿಲ್ಲ, ಸುಮ್ಮನೆ ಒಂದು ಇದ್ರ ಥರ ಇಟ್ಬಿಟ್ಟು ಸಿಂಪಲ್ಲಾಗಿ. ನಂಗೆ ಲೊಕೇಶನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಕ್ಚುಲಿ ಅವಳಿಗೂ ಅಲ್ಲಿ ಬಂದಾಗೆಲ್ಲನೂ ಚೆನ್ನಾಗಿ ಅನ್ನಿಸ್ತು, ಸಿಕ್ಕಾಪಟ್ಟೆ ಅವಳು ಎಂಜಾಯ್ ಮಾಡಿದ್ಲು. ಫೈನಲಾಗಿ ಈ ಥರ ಡೆಕೋರೇಷನ್ ಬಂದಿತ್ತು, ಬನ್ನಿ ನೋಡೋಣ. ಸೊ ಗೈಸ್ ಇಷ್ಟ ಆಗಿದೆ. ಸೊ ಪಾಪುನ ಕರ್ಕೊಬರಕ್ಕೆ ಹೋಗಿದ್ದಾರೆ ಇವಾಗ ಮನು. ಸೊ ಆ್ಯಕ್ಚುಲಿ ನಮ್ಮ ಮನೆ ನಿಯರ್ ಬೈ ಇರೋ ಪಾರ್ಕೆ, ಅಂದರೆ ಮನು ಅವರ ಮನೆ ನಿಯರ್ ಬೈ ಇರುತ್ತೆ ಪಾರ್ಕಲ್ಲಿ. ಆ್ಯಕ್ಚುಲಿ ಇದು ಒಂದು ಏನಂತಾರೆ ಲೇಔಟ್ ಥರ ಮಾಡಿದ್ದಾರೆ, ಮೇ ಬಿ ಏನೋ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಆ ಥರ ಲೇಔಟ್ ಥರ ಮಾಡಿದ್ದಾರೆ. ಸೊ ಸಕ್ಕತ್ತಾಗಿದೆ ಆ್ಯಕ್ಚುಲಿ, ಅಲ್ಲಿ ಎಂಟ್ರೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ಪ್ಲೇ ಏರಿಯಾ ಇದೆ ಈ ಕಡೆ ಮಕ್ಕಳಿಗೆ. ಫೋಟೋಶೂಟ್ಗೆಲ್ಲ ಸಿಕ್ಕಾಬಿಟ್ಟೆ ಫೇಮಸ್ ಸ್ಪಾಟು. ನಮ್ಮ ಏರಿಯಾದಲ್ಲಿ ಫೋಟೋಶೂಟ್ ಏನಾದರೂ ಮಾಡಬೇಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಬಂದು ಫೋಟೋಶೂಟ್ ಮಾಡೋದು. ಸೊ ಇದು ನನ್ನ ಔಟ್ಫಿಟ್ ಇವತ್ತು. ಸೊ ಪಾಪು ಬಂದಮೇಲೆ ಸೆಲೆಬ್ರೇಷನ್ ಯಾವ ಥರ ಇರುತ್ತೆ, ಇನ್ನೂ ಕೇಕ್ ಬಂದಿಲ್ಲ, ಪಾಪು ಬಂದಿಲ್ಲ. ಸೊ ಇನ್ನೊಂದು ಸ್ವಲ್ಪ ಅಲ್ಲಿ ಒಂದು ಫ್ರೇಮ್ ಬೇಕು. ಸೊ ಇದೆಲ್ಲ ಬಂದಮೇಲೆ ಯಾವ ಥರ ಇರುತ್ತೆ ಅಂತ ನೋಡೋಣ. ಅಲ್ಲಿ ತನಕ ನಾವು ಒಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ, ಬನ್ನಿ. ಸೊ ಡೆಕೋರೇಷನ್ ಯಾವ ಥರ ಇಷ್ಟ ಆಯ್ತು ನಿಮಗೆ ಅಂತ ಹೇಳಿ, ಓಕೆನಾ? ನಾನು ಹರ್ಷಿತಾ ಮನು ಎಲ್ಲ ಸೇರಿ ಮಾಡಿರೋದು. ಸೊ ಡೆಕೋರೇಷನ್ ಯಾವ ಥರ ಇಷ್ಟ ಆಯ್ತು ಅಂತ ಹೇಳಿ. ಈ ಸ್ವಲ್ಪ ಓಪನ್ ಆಗ್ಬಿಟ್ಟಿದೆ, ಇಲ್ಲೇ ಕ್ಲೋಸ್ ಮಾಡೋದು. ಆವಾಗ ಬಲೂನ್ ಕಟ್ಟೋದು, ಅದ್ಮೇಲೆ ಬಲೂನ್ ಸಖತ್ತ ಕಾಣಿಸ್ತಿರೋದಿಲ್ಲ, ಅದಕ್ಕಿಂತ ನಾನು ಹೇಳಿದ್ದೆ ಇದೆ ಬಲೂನ್ಸು ಅದಷ್ಟು ನನ್ನ ಐಡಿಯಾ ಲುಕ್ ಬರ್ತಾ ಇದೆ. ಸೊ ಇಲ್ಲಿ ಒಂಥರ ನೋಡಿ ಈ ಥರ ಫುಲ್ಲು ಟ್ರೀಸ್ ಬುಷ್ ಚೆನ್ನಾಗಿ ಕಾಣುತ್ತೆ. ಸೊ
ಸೊ ಈ ಥರ ಫೈನಲ್ ಆಗಿದೆ. ವೆರಿ ಸಿಂಪಲಾಗಿ ಮಾಡ್ತೀವಿ ಗೈಸ್, ನಾವೇನೂ ಜಾಸ್ತಿ ಓವರಾಗಿ ಮಾಡಿಲ್ಲ. ಸೊ ಒಂದು ಕೇಕ್ ಸ್ಟ್ಯಾಂಡು, ಕೇಕ್ ಬಂದರೆ ಆಮೇಲೆ ಅಲ್ಲೊಂದು ಫೋಟೋ ಫ್ರೇಮ್ ಇದೆ, ನಂದು ಪಾಪದೊಂದು ಫೋಟೋ ಇದೆ, ಆ ಫ್ರೇಮ್ ಬಂದರೆ ಅಲ್ಲಿ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇವಾಗ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಸ್ವಲ್ಪ ಕೋಲ್ಡ್ ಬೇರೆ ಆಗ್ಬಿಟ್ಟಿದೆ ಮೇಡಮ್ಗೆ. ಅಲ್ಲಿ ಏನು, ಅಲ್ಲಿ ಯಾರಿದ್ದಾರೆ? ನೀವಂತೂ ಸಕ್ಕತ್ತ ಕಾಣಿಸಿ. ಹ್ಯಾಪಿ ಬರ್ಡೇ ಚೆರಿ. ಫುಲ್ ಖುಷಿ ಗಾನು. ಹ್ಯಾಪಿ ಬರ್ಡೇ ಗಾನು, ಫುಲ್ ಖುಷಿ. ಹ್ಯಾಪಿ ಬರ್ಡೇ ಚೆರಿ. ಕ್ಲಾಪ್ 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 ಕ್ಲಾಪ್. ಗಾನು ಗಾನು ಕ್ಲಾಪ್, ಗಾನು ಕ್ಲಾಪ್. ಹ್ಯಾಪಿ ಬರ್ಡೇ. ಓಕೆ ಚೆನ್ನಾಯ್ತು ಮೊನ್ನೆ, ಚೆನ್ನಾಯ್ತು ರಾಣಿ. ಚೆರಿ ಹ್ಯಾಪಿ ಬರ್ಡೇ ಚಿನ್ನಮ್ಮ. ಹ್ಯಾಪಿ ಬರ್ಡೇ ಗಾನು. ಹ್ಯಾಪಿ ಬರ್ಡೇ ಗಾನು. ಹ್ಯಾಪಿ ಬರ್ಡೇ ಮಾಡಿಸ್ತೀವಿ. ಅವ್ರಿಗೆ ಅನ್ಸೋದು ತೀಸ್ಕೊ. ಹ್ಯಾಪಿ ಬರ್ಡೇ ಚಿನ್ನಮ್ಮ. ಹ್ಯಾಪಿ ಬರ್ಡೇ ಟು. ಕೇಕ್ ಕಟ್ ಮಾಡೋಣ, ಕೇಕ್ ಕಟ್ ಮಾಡೋಣ. ಬೇಡ ಅಥವಾ ಒಂಥರ ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಓಕೆ ಅಬ್ಬು, ಹ್ಯಾಪಿ ಬರ್ಡೇ. ಚಿಕ್ಕಿ ತೋರಿಸ್ಬ ಹಿಂಗೆ. ಒನ್ ಫೋಟೋ ಹಿಡಿ ಮಾಡೋಣ. ಏ ಪಿಚ್ಚಿ ಅಬ್ಬು, ಅಬ್ಬು ಇದಾ ಅಬ್ಬು ಅಮ್ಮ, ಅದರಲ್ಲಿ ಯಾಕೆ ಒನ್ ಒನ್ ಒನ್. ಚಿಮ್ಮ ಯು ಸಿಟ್, ಯು ಸಿಟ್ ಸಿಟ್. ಒನ್ ಒನ್ ಸೇ ಒನ್ ಒನ್ ಅಂತ ತೋರಿಸ್ಬಿಡು. ಒನ್ ಇಲ್ಲಿ ಚಿನ್ನಮ್ಮ. ಮತ್ತೆ ಒನ್ ಜನು ಇಲ್ಲಿ. ಇವಾಗ ತೋರಿಸ್ಬಿಡು. ಒನ್. ಆಯ್ತಾ ಬಂತ? ಸರಿ ಮನೆ ನೋಡಿ ಬಾಯ್ ಬಿಟ್ಕೊಂಡು ಹೋಗು. ಸರಿ ನಾನು ಇಲ್ಲ ನೋಡಿ ಲೇಟ್ ಆಗ್ದಂಗೆ ಐತೆ. ಅಷ್ಟು ದಾಖಲೆಯಿಂದ ಲೇಟ್ ಆಗ್ದಂಗೆ ಐತೆ. ಫೇಸ್ಬುಕ್ ಇದ್ರಿ ಕ್ಯಾಂಪ್ ಸಮೇತ ಹೇಳ್ತೀನಿ. ನಾನು ಇಲ್ಲಿ ನೋಡು, ನಾನು ಇಲ್ಲಿ. ನಾವು ಕೇಕ್ ಕಟ್ಟಿಂಗ್ ಮಾಡೋ ಟೈಮ್ ಕರೆಕ್ಟಾಗಿ ಅಲ್ಲಿಗೆ ಸನ್ಲೈಟ್ ಸಕ್ಕದಾಗಿ ಬಂತು. ಫೋಟೋಸ್ ಆಗಿರ್ಬೋದು, ಆಮೇಲೆ ವಿಡಿಯೋ ಆಗಿರ್ಬೋದು, ಸಿಕ್ಕಾಬಡೆ ಚೆನ್ನಾಗಿ ಬಂದಿದೆ. ಹೋಪ್ ನಿಮಗೂ ಎಲ್ಲರಿಗೂ ಡೆಕೋರೇಷನ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆಮೇಲೆ ನಾರ್ಮಲಿ ಕೇಕ್ ಕಟ್ ಮಾಡಿ ಅಲ್ಲಿ ತುಂಬ ಜನ ಪಾರ್ಕಲ್ಲಿ ಆಟಾಡ್ತಾಯಿದ್ರು, ಅಂದರೆ ನೆನೆಯರು ಬೆಲ್ಲಿದ್ರಲ್ಲ, ಸೊ ಆಟಾಡ್ತಾಯಿದ್ರು. ಅವ್ರಿಗೂ ಸ್ವಲ್ಪ ಕೊಟ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಆಶ್ರಮಕ್ಕೆ. ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲು
ಇನ್ನು ಇದು ಆನೇಕಲ್ ಹತ್ರನೇ ಇರೋದು ಶನಿಮಹಾತ್ಮ ಸ್ವಾಮಿ ದೇವಸ್ಥಾನ ಆಪೋಸಿಟ್ ರೋಡಲ್ಲಿದೆ. ಸೊ ಇಲ್ಲಿ ಬಂದು ಎಲ್ಲ ಅಂಗವಿಕಲರು ಮಕ್ಕಳು ಆಗಿರ್ಬೋದು, ದೊಡ್ಡವ್ರು ಎಲ್ಲರೂ ಇದ್ದಾರೆ. ಸೊ ನಾವು ಇಲ್ಲಿ ಕೊಡೋಣ. ತುಂಬಾ ಚೆನ್ನಾಗಿತ್ತು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. 60 ಮೆಂಬರ್ಸ್ ಇದ್ದಾರೆ ಟೋಟಲು. ಸೊ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಾದರೂ ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ, ನಾನು ತಿಳಿಸ್ಕೊಡ್ತೀನಿ. ಸೊ ನಾನು ಸಿಕ್ಕಾಪಟ್ಟೆ ನಿಜವಾಗ್ಲೂ ಹೇಳ್ತಿದ್ದೀನಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯಿತು ಇಲ್ಲಿ ಹೋಗಿ ಬಂದಂತೂ. ಪಾಪನೂ ಅಷ್ಟೇ ಸಿಕ್ಕಾಪಟ್ಟೆ, ನಮ್ಮ ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಇಲ್ಲಿ ಹೋಗಿ ಬಂದಿದ್ದು ಒಂಥರ ನಮಗೆಲ್ಲರಿಗೂ ಖುಷಿ ಅಂತ ಅನ್ನಿಸ್ತು. ಸುಮ್ಮನೆ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಎಲ್ಲೆಲ್ಲೋ ಬೇರೆ ಕಡೆ ಹೋಗಿ ಇದು ಮಾಡೋದು ಅನಿಸ್ತು. ಇಲ್ಲಿ ಒಂಥರ ಹೋಗಿ ಬಂದಿದ್ದಕ್ಕೆ ಒಂಥರ ಇವ್ರ ಹತ್ರ ಎಲ್ಲ ಶೇರ್ ಮಾಡಿದ್ದಕ್ಕೆ ನಮ್ಮ ಒಂದು ಹ್ಯಾಪಿನೆಸ್ನ ನಿಜವಾಗ್ಲೂ ಖುಷಿ ಆಯಿತು. ಸೊ ಹೋಪ್ ನಿಮಗೂ ಎಲ್ರಿಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಅವರೆಲ್ಲರಿಗೂ ಊಟ ಬಡಿಸಿ ಆಮೇಲೆ ಅಷ್ಟೊತ್ತಿಗೆ ಮಳೆ ಬಂದ್ಬಿಡ್ತು ನೈಟು. ಸೊ ನೈಟ್ ನಾವು ನಮ್ಮ ಮನೆ ಹತ್ರ ಇರೋ ಛೋಟಾ ಗ್ಯಾಂಗ್ಗಳಿಗೆಲ್ಲ ನಾವು ಏನೂ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಈವ್ನಿಂಗು ಅವ್ರಿಗೆಲ್ಲರಿಗೂ ಕೇಕ್ ಕೊಡೋಕ್ಕೆ ಅಂತಲೇ ಸಪ್ರೇಟಾಗಿ ತರಿಸಿದ್ದೆ. ನಾನು ಲಾಸ್ಟ್ ಡೇನೇ ತರಿಸಿದ್ದೆ, ಬಿಫೋರ್ ಡೇನೇ. ಸೊ ಅವ್ರಿಗೆ ಕೊಡೋಕ್ಕೆ ಆಗಿರಲಿಲ್ಲ. ಪಾಪ ಇವರು ಪ್ರತಿ ಸಾರಿ ಪಾಪುಗೆ ಊಟ ತಿನ್ನಿಸ್ಬೇಕಾದ್ರೆ ಆಗಿರ್ಬೋದು, ಅವಳ ಅತ್ತಾಗಿರ್ಬೋದು, ಬಂದು ಎಲ್ಲ ಆಟಾಡಿಸ್ತಾ ಇರ್ತಾರೆ, ಮಾತಾಡಿಸ್ತಾ ಇರ್ತಾರೆ. ಒಂದು ದಿವಸಕ್ಕೆ ಒಂದು ಸತಿ ಆದರೂ ಚರಿ ಇಲ್ಲಕ್ಕ ಅಂತ ಬಂದು ಕೇಳ್ತಾ ಇರ್ತಾರೆ. ಅವಳ ಜೊತೆ ಬಂದು ಮಾತಾಡಲೇಬೇಕು. ಸೊ ಅದಕ್ಕೋಸ್ಕರ ಇವರಿಗೆಲ್ಲ ಕೊಡಬೇಕು ಅಂತ ಹೇಳಿ ತರಿಸಿದೆ ನಾನು. ಕನಿಷ್ಗೂ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿತ್ತು, ಅದಕ್ಕೋಸ್ಕರ ಮನೇಲಿ ಏನೂ ರೆಡಿ ಮಾಡಿ ಅಂದರೆ ಮನೇಲೆಲ್ಲ ಕರೆದು ಕೊಟ್ಟಿಲ್ಲ. ಬಿಕಾಸ್ ಬೇರೆ ಮಕ್ಳಿಗೂ ಇನ್ಫೆಕ್ಟ್ ಆಗುತ್ತೆ. ಅದು ಬೇರೆ ನಮ್ಮ ಮನೆ ಹತ್ರನೂ ಒಂದು ಸ್ವಲ್ಪ 2-3 ಮಕ್ಕಳಿಗೆ ಜ್ವರ ಎಲ್ಲ ಇತ್ತು. ಸೊ ಎಲ್ರಿಗೂ ಕರೆದು ಆಮೇಲೆ ಸುಮ್ಮನೆ ಯಾಕೆ ಅವ್ರಿಗೆ ಟ್ರಬಲ್ ಮಾಡೋದು ಅಂತೇಳಿ ಯಾರಿಗೂ ಏನೂ ಕೊಟ್ಟಿಲ್ಲ. ಸುಮ್ಮನೆ ಅಲ್ಲಿ ಅಂಗಡಿ ಮುಂದೆ ಎಲ್ಲರಿಗೂ ಕರೆದು ಹಂಗೆ ಕೇಕ್ ಕಟ್ ಮಾಡಿ ಕಳಿಸ್ದೆ. ಸೊ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿ ಮಾಡ್ತೀನಿ. ಆದಷ್ಟು ಬೇಕು ಮತ್ತೆ ಮುಂದೆ ಬಾಯ್.